ಅಡಿಗೆ ಯಾವಾಗ ಚಲೋ ಆತ ಅವಾಗ ಬಂದ ಮುಂದೆ ನಿಂತು ಬಿಟ್ಟಿರ್ತಾನ ಪುಣ್ಯಾತ್ಮ. 2 ಮೊಟ್ಟೆ ಬಂತು. ಮೀನಾ ಈ ರೂಮಲ್ಲಿ ಬರಕ್ ಎಲ್ರು ಭಯ ಪಟ್ಕೊಂತ. ಇವತ್ತ ಫೈರ್ ಕ್ಯಾಂಪ್ ಮಾಡ್ಕೇಸಿ ನಿಮ್ ಮುಂದೆ ತೋರ್ಸಕತ್ತೀವಿ. ನಾವು ಆಲ್ಮೋಸ್ಟ್ ಆಲ್ ಬರೀ ರಿಸ್ಕ್ ರೇಜ್ಗೆ ಬರ್ತೀವಿ. ಆಯ್ ದೋಸ್ತರ, ಈಗ ತಾನೇ ಇಲ್ಲಿ ಲೊಕೇಶನ್ ಬಂದ ಎಲ್ಲ ರೀಚ್ ಆಗಿವಿ. ಇವತ್ತಿನ ನಮ್ಮ ನೈಟ್ ಕ್ಯಾಂಪ್ ಗ್ಯಾಂಗ್ ಇದು. ಇವತ್ತಿನ ನಮ್ಮ ನೈಟ್ ಕ್ಯಾಂಪ್ ಗ್ಯಾಂಗ್ ಎಲ್ಲಿಪ್ಪ ಅಂತಂತಂದ್ರ ಇದು ಜಲದುರ್ಗ ಕೋಟೆ ಕಣ. ಇಲ್ಲಿ ಇವತ್ತು ನೈಟ್ ಕ್ಯಾಂಪ್ ಮಾಡ್ತಾ ಇದೀವಿ. ಇದನ್ನ ವಿಡಿಯೋನ ಆಲ್ಮೋಸ್ಟ್ ಆಲ್ ಎಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂತೀನಿ. ಆದಷ್ಟು ನಮ್ ಬೆಸ್ಟ್ ಕೊಡಕ್ ನಾವು ಟ್ರೈ ಮಾಡ್ತೀವಿ. ನೋಡ್ರಿ, ಫುಲ್ ವಿಡಿಯೋ ನೋಡ್ರಿ ಅಂತ ಎಲ್ಲರ ಬಲ್ಲಿ ಪ್ಲೀಸ್ ರಿಕ್ವೆಸ್ಟ್ ಮಾಡಕತ್ತೀನಿ ಈ ವಿಡಿಯೋ ಮುಖಾಂತರ. कौन है ये लोग? कहां से आते हैं? 12 seconds later. ಹಾಸು ಕರೆಕ್ಟಾಗಿ ಹಾಸು. ಇದು ನಮ್ಮ ಟೆಂಟ್ ಸೆಟಪ್. बड़े डोगड़ A few minutes later. Twenty minutes later. ಫ್ರೆಂಡ್ಸ್, ಇವತ್ತ ನಾವು ಊಟಕ್ಕೆ ಏನು ಮಾಡ್ಕೊಳಕತ್ತೀವಪ್ಪ ಅಂತಂದ್ರೆ ಫಿಶ್ ತವಾ ಫ್ರೈ ಮತ್ತು ಜವಾರಿ ಮಂದಿ ಎಗ್ ರೈಸ್ ಎಕ್ಸ್ಟ್ರಾ ಉಳ್ಳಾಗಡ್ಡಿ ಮಾಡಕತ್ತೀವಿ. ಇಲ್ಲಿ ನಮ್ಮ ಸ್ನೇಹಿತ ಆದಂಥ ರಾಜೀವ್ ಪಟೇಲ್ ಅವರು ಕಾರ್ನ್ಫ್ಲವರ್ ಹಾಕೊಂಡೆ ಅದು ಕಾರ್ನ್ಫ್ಲವರಾಗ ಮೈದಾ ಕೂಡ ಮಿಕ್ಸ್ ಮಾಡ್ತಾರೆ. ಮಿಕ್ಸ್ ಮಾಡ್ಬೇಕು. ಸಾಧ್ಯ ಇಲ್ಲ ಈಗ, ಯಾಕೆ ಆಗಲ್ಲ. ಫಿಶ್ ಮಸಾಲ. ಓಕೆ, ಇವಾಗ ಕಾರ್ನ್ಫ್ಲವರ್, ಮೈದಾ ಹಿಟ್ಟು, ಫಿಶ್ ಮಸಾಲ, ಇದು ಚಿಕನ್ ಮಸಾಲ, ಇದು ಗರಂ ಮಸಾಲ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಒಂದು ಮೊಟ್ಟೆ, ಆಮೇಲೆ ಒಂದು ಮೊಟ್ಟೆ. ಒಂದೇ ಮೊಟ್ಟೆನಾ? ಒಂದೇ ಮೊಟ್ಟೆ ಸಾಕು. ಓಕೆ, ಆಯ್ತು. ಆಮೇಲೆ ಅಡಿಗೆ ಅಂದ್ರೆ ಭಯ ಫುಲ್ ಹೆಲ್ಪ್. ಇಷ್ಟತನ ಎಲ್ಲಿದ್ ನಾನು ಪುಣ್ಯಾತ್ಮ. ಈಗ ಅಡಿಗೆ ಯಾವಾಗ ಚಲೋ ಆತ ಅವಾಗ ಬಂದ ಮುಂದೆ ನಿಂತು ಬಿಟ್ಟಿರ್ತಾನ. ಬಗ್ಗೆ ಏನೇ ಮಾತಾಡಿ ನಾವು ಕೋಪ ಮಾಡ್ಕೊಳ್ಳಲ್ಲ, ಬೇಜಾರ್ ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳಲ್ಲ. ಬಹಳ ಹೆಮ್ಮೆಯಿಂದಾನೆ ತಗೊಳ್ತೀವಿ, ಪರವಾಗಿಲ್ಲ. ಈ ಭಟ್ರು ಒಂದ್ ಕೇಸಿ ಭಟ್ರು ಇವತ್ತು ಹೋಗ್ಬಿಟ್ರ ಇಲ್ಲಿ ಇವತ್ತು ಕಣ್ಣಿಗೆ ಕಾಣವಲ್ರಿ ನಿಮಗೆ. ಹಂಗ ಈ ಸರ್ತಿ ಹುಷಾರಾಗಿವಿ, ಕೈಲಿ ಏನಿಲ್ಲ. ಸ್ಪೂನ್ ಫಸ್ಟಿಗೆ ನೋಡ್ಕೊಂಬಿಟ್ಟಾನ ಈ ಸಲ. ಪುಡಿ ಉಪ್ಪು ಸತ್ಯ ಹೇಳಿದ್ರಿ ಎಲ್ಲರಿಗೆ ಅದಂತ. ಇಲ್ಲ ಇವ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಇವ ಐತಿ ಏನ ಇವ್ರು ಯಾವ ರೀತಿ ಜೀವನ ಮಾಡಕತ್ತಾರಪ್ಪ ಅಂತಂದ್ರ, ನಾವೆಲ್ಲರೂ ಬದುಕಕ್ಕೋಸ್ಕರ ಊಟ ಮಾಡಕತ್ತೀವಿ ಅದಲ್ಲ, ಇವ್ರು ಉಣಕ್ಕೋಸ್ಕರನೇ ಬದುಕ್ಯಾರ. ಇವ್ರು ನಿಂಬು, ಆಮೇಲೆ ಲಾಸ್ಟ್ ಟೈಮ್ ನಿಂಬೆಹಣ್ಣು. ಅದು ಲಾಸ್ಟ್ ಟೈಮ್ ಏನ್ ಫಿಶ್ ಇದು ಇಲ್ಚಮ್ ಬಂದಿತ್ತಲ್ಲ, ಈ ಟೈಮ್ ರೈಸ್ ಸಿಕ್ಕಿಲ್ಲ ಅಂತಂದು ಪ್ಯಾಂಟಿಗೆ ಸೀದಾ ಪ್ಯಾಂಟಿಗೆ ಕೈ ಹಾಕ್ಯದ ಈ ಟೈಮ್. ರೈಸ್ ಇನ್ನ ಮಾಡಿಲ್ಲ, ಅದಕ್ಕೆ ಪ್ಯಾಂಟ್ ತಿಂದು ಏನ್ ಮಾಡೋದು. ವಾವ್ ಡೀಪ್ ಮಾಡಕತ್ತಿ. nice and hot. Yeah boy. ಒಂದು 10 ನಿಮಿಷ ತನ ಹಿಂಗೆ ಇರ್ಬೇಕು. ಈಗ ಎಲ್ಲ ಡಿಪ್ ಮಾಡ್ಕೊಂಡ ಆಯ್ತು. ಅಮಾಜ್ ಎಲ್ಲ ಈ ಸರ್ತಿ ಉಣ್ಣಿವಿ. ಇನ್ನ 5 ದಿವಸ 4 ದಿವಸ ಹೊಡೆದ ಉಣ್ಣಿವಿ.
ಅಮಾವಾಸ್ಯೆ ಹುಣ್ಣಿಮೆ ಇಂಥ ಟೈಮ್ನಾಗ ಬರೋದ್ ನಮ್ಗ. ಹುಣ್ಣಿವಿನ 4 ದಿವಸ ಅದ. ಈ ಕಡೆ ನೋಡ್ರಿ ಸ್ವಲ್ಪ ಫಾರೆಸ್ಟ್ ನೋಡ್ರ ಕಡೆ ಹಾ. ಹಾ. ಫಾರೆಸ್ಟ್ ನಡಬರ್ಕ ಮೀನ ಇಂಥವೆಲ್ಲ ಮಾಡಾಕ್ ಕುಂತೀವಿ. ಬದುಕ್ತಿವಿ ಇನ್ನೂ ಜಗ್ಗೆ ದಿವಸ ಬದುಕ್ತಿವಿ. ಆದ್ರೆ ಇಂಥವೆಲ್ಲ ತಿಂದು ಏನ್ ಬಡ್ಕೊಳ್ಳಿಕ್ ಸಾಕು ನಮ್ಗ ಅಷ್ಟೇ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ನೋಡ್ರಿ ಆ ಕಡೆ ಫಾರೆಸ್ಟ್ ನೋಡ್ರಿ. ಜಬರ್ಸ್ಬಿಡ ಮರ. ಅಲ್ಲಿ ಜಾಲಿ ಗಿಡ ಕಾಣ್ತಾವ. ನೀ ಯಾಕಂಡ್ ತೋರ್ಸಿದಿ ನೀನು ಕೊಡಿ ಇಲ್ಲಿ ಜಾಲಿ ಗಿಡ ಕಾಣ್ತಾವ. ಅಲ್ಲ ಇವ್ರು ವಿಡಿಯೋ ಮಾಡಿ ಟೆಂಟ್ ತಗೊಂಡಿವಿ ನಾವು ಆಗಲೇ ಒಂದ್ ಇಲ್ಲಿ. ನೀವು ರೈಸ್ ಮಾಡ್ಕೊಕತ್ತೀವಿ ವೈಟ್ ರೈಸ್ ನ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಏನ್ ಹಾಕತ್ತಿ ರಾಜುಗ? ಅಕ್ಕಿ ಹಾಕತ್ತೆ ರೈಸ್ಗೆ. ಓಕೆ ಅಮ್ಮ. 1 hour later. ರೈಸ್ ಆಗೈತಿ. ಇವಾಗ ಎಗ್ ರೈಸ್ ಮಾಡಕ್ಕೋಸ್ಕರ ಈಗ ಇದು ಈರುಳ್ಳಿ ಇದನ್ನೆಲ್ಲ ಕಟ್ ಮಾಡ್ಕೊಂಡ್ ಈಗ ನೆಕ್ಸ್ಟ್ ಟೊಮೊಟೊ ನನಗೆ ಗೊತ್ತಿಲ್ಲ. One minute 37 seconds later. ಚಿಲ್ಲಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಖಾರ ಹಾಕಿ ನೆಕ್ಸ್ಟ್ ಈ ಕಡೆ ಭಾಗದ ಎಗ್ ರೈಸ್ ಅಂತಂದ್ರೆ ಜೀವ ಕೊಡ್ತಾರೆ ಎಲ್ಲರೂ. ನನ್ ಮೇಲೆ ಹಣೆ ಇಟ್ಟು ಗಮ್ಮನಾಗತ್ತದ ಮಸಾಲ ಹಾಕಿದ ತಕ್ಷಣ. ಎಗ್ ರೈಸ್ ರೆಡಿ. ಇವಾಗ ನೆಕ್ಸ್ಟ್ ತವಾ ಫ್ರೈ ಇವಾಗ ಅಷ್ಟು. Brother, what's that? What's that, brother? ತವಾ ಫ್ರೈ ಏನಾಯ್ತು ಇವತ್ತ? ತವಾ ಫ್ರೈ ಇವತ್ತ ತವಾ ಫ್ರೈ ಹೇಳ್ಬಾರ್ದು ಪರಿಸ್ಥಿತಿ. ತವಾ ಫ್ರೈ ಇದ್ರಾಗ ನಮ್ದು ಭಟ್ರ ದಿನ ಡಾಬದ ಕೆಲಸ ನೋಡ್ರಿ. ಏನಿದು ನಮ್ದು ತವಾ ಫ್ರೈ ಕ್ಯಾನ್ಸಲ್ ಆಯ್ತಾ? ಫಿಶ್ ಡ್ರೈ ಇದು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ? ಆಮ್ಲೆಟ್ ಮಾಡ್ಕೊತಾ ಇದೀವಿ. ಫಿಶು ಚೆನ್ನಾಗಿತ್ತು. ಸ್ವಲ್ಪ ಎಗ್ಸ್ ಕೂಡ ಹಂಗೆ ಇನ್ನೂ ರಿಮೈನಿಂಗ್ ಇದ್ವಲ್ಲ, ಅದರ ಸಲಗೆ ಸ್ವಲ್ಪ ಆಮ್ಲೆಟ್ ಮಾಡ್ಕೊಂತೀನಮ್ಮ ಅಂತ. ಈಗ ಇನ್ನು ಊಟ ಚಲೋ ಮಾಡಿವಿ. ಮಸ್ತ್ ಎಗ್ ರೈಸ್, ಮೀನ ಎಲ್ಲ ನಮ್ಮ ಟೀಮ್ ಜಬರ್ದಸ್ತ್ ಊಟ ಕುಂತೈತಿ. ನಾವು ಆಲ್ಮೋಸ್ಟ್ ಆಲ್ ಬರೀ ರಿಸ್ಕ್ ರೇಜ್ಗೆ ಬರ್ತೀವಿ. ಈ ಜಾಗದಾಗನ ಇವತ್ತು ಫೈರ್ ಕ್ಯಾಂಪ್ ಮಾಡ್ಕೇಸಿ ನಿಮ್ಮ ಮುಂದೆ ತೋರ್ಸಕತ್ತೀವಿ. ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಏನಪ್ಪ ಅಂತಂದ್ರೆ ಇಷ್ಟೆಲ್ಲ ರಿಸ್ಕ್ ತನಕತ್ತೀವಿ. ನಿಮ್ಮ ಉತ್ತರ ಕರ್ನಾಟಕ ಹುಡುಗರು, ನಿಮ್ಮ ಮನೆ ಮಕ್ಕಳು ಅಂತಂತ ಮುಂದಕ್ಕೆ ಶೇರ್ ಮಾಡಿರಿ. ಏನಂದ್ರ ಇದು ಫೈರ್ ಕ್ಯಾಂಪ್ ಏನು ಈಗ ಮಾಡಾಕತ್ತೀವಲ್ಲ, ಭಾಳ ರಿಸ್ಕ್ ತೊಗೊಂಡು ಮಾಡಾಕತ್ತೀವಿ. ರಿಸ್ಕ್ ಅನ್ನೋದಕ್ಕಿಂತ ಇದು ವಾತಾವರಣ ಏನೈತಲ್ಲ ಸ್ವಲ್ಪ ನಾನು ಸಪೋರ್ಟೇ ಕೊಟ್ಟಿಲ್ಲ. ಇಷ್ಟತನ ಟ್ರೈ ಮಾಡೀವಿ ಫೈರ್ ಕ್ಯಾಂಪ್ ಮಾಡ್ಬೇಕಂತೇಳಿ. ಫೈರೇ ಹತ್ತಿಲ್ಲ, ಹಸಿ ಕಟ್ಟಿಗೆ ಅದಾವ. ಇಷ್ಟ ಎಲ್ಲಿ ನೋಡಿದ್ರೆ ಹಸಿ ಕಟ್ಟಿಗೆ. ಆದ್ರೂ ಕಷ್ಟಪಟ್ಟು ಕೇಸಿ ವಿತ್ ಇಷ್ಟನೂ ಐತಿ, ಕಷ್ಟಪಟ್ಟು ಕೇಸಿ ಇಷ್ಟೆಲ್ಲ ಫೈರ್ ಕ್ಯಾಂಪ್ ಮಾಡೀವಿ. ಏನಂದ್ರೆ ನಿಮಗೆ ಟೈಮ್ ತೋರಿಸ್ತೀನಿ ಈಗ ಎಷ್ಟಾಗ್ಯದ ಅಂತೇಳಿ. 2 ಗಂಟೆಗಿನ್ನ 3 ನಿಮಿಷ ಕಡಿಮೆ ಅಷ್ಟೇ. ಇಂಥ ಟೈಮ್ನಾಗ ಈ ಥರ ಫೈರ್ ಕ್ಯಾಂಪ್ ಮಾಡ್ಕೊಂಡು ಅದರಲ್ಲಿ ಎಷ್ಟು ಆಗದೀವಿ ಇವತ್ತು ಕೂಡ. ಹಿಂದ್ಗಡೆ ಈಗೇನು ಕಾಣಕತ್ತದಲ್ಲ ನಮ್ದು ಟೆಂಟಿಂದ, ಇದೆಲ್ಲ ಫಾರೆಸ್ಟೇ, ಡೀಪ್ ಫಾರೆಸ್ಟೇ. ವಿಡಿಯೋ ನೋಡೋರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ.
ಅದನ್ನೇ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡ್ ನಾವು. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಮಲ್ಕೊಳಕ್ ಹೊಂಟಿದ್ದೀವಿ. ಆಯ್ತು, ನಿಮ್ಗೆ ಬೆಳಗ್ಗೆ ಸಿಗ್ತೀವಿ, ನಾವು ಮಲ್ಕೊಂತೀವಿ ಇವಾಗ. 3:28 a.m. ದೋಸ್ತ ಅಲ್ಲೇನೋ ಸೌಂಡ್ ಬರಾಕತ್ಲೆ, ಎದ್ದೇಳು ಸ್ವಲ್ಪ ಹೋಯ್ ಬರಮ್ಮ. ಸ್ವಲ್ಪ ಲೈಟಾಗಿ ಭಯ ಆದಂಗೆ ಆಕತ್ತ, ಹೋಯ್ ಬರಮ್ಮ ನಡಿ. ನನಗೊಂದು ತುಂಬಾ ಭಯ ಆಗ್ತಿದೆ, ಆದ್ರೂ ಭಯ. ಸೌಂಡ್ ಕೇಳಿಸ್ತಿದೆ ನಿಮಗೆ? ಇದ್ರೊಳಗೆ ಹೋಯ್ ಬರ. ಏನು ಇಲ್ಲ, ನಾವು ಇದು ತೆಗೆದು ನೋಡೋಣ, ಏನೂ ಭಯ ಆಗಲ್ಲ. ಎಲ್ಲ ಹಾಳಾಗೋಗಿದೆ, ಇದನ್ನು ಎಲ್ಲ ಹಾಳಾಗೋಗಿದೆ. ಮಾತ್ರ ನಾವು ಗ್ಯಾರಂಟಿ ಕೊಡ್ತೀವಿ, ಇಲ್ಲಿ ಅಂತ ಏನೂ ಇಲ್ಲ. ಏನು ಭಯ ಇಲ್ಲ. Early the next morning. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾವು ನೈಟ್ ಕ್ಯಾಂಪ್ ಮಾಡಿದ್ದು ಎಲ್ಲಿ ಅಂತ ನಿಮಗೆ ತೋರಿಸ್ತೀನಿ. ಇದೇ ನಾವು ನೈಟ್ ಕ್ಯಾಂಪ್ ಮಾಡಿರ್ತಕ್ಕಂಥ ಜಾಗ. ಇಲ್ಲಿ ವ್ಯೂ ಪಾಯಿಂಟ್ ಹೆಂಗಾರ ಅಂತ ತೋರಿಸ್ತೀನಿ ಬರ್ರಿ ನಿಮಗೆ. ಇಲ್ಲಿ ನೋಡ್ರಿ, ಈಗ ನಮಸ್ಕಾರ ಗಂಡು. ಗಂಡು ನಾನು ಬೈಜಾನ್ ಇಲ್ಲೇ ಅದಾನ. ಇದೇ ಜಲದುರ್ಗ ಕೋಟೆ. ಎಸ್, ಇದೆ ನೋಡ್ರಿ. ಹಾಗೆ ನಾವು ಸ್ವಲ್ಪ ಒಳಗೆ ಇಡ್ತೀವಿ, ಯಾಕಂದ್ರೆ ಇಲ್ಲಿ ನಮ್ಮ ಹನುಮಪ್ಪನ ಕಾಟ ಭಾಳ ಹತ್ತಿಬಿಟ್ಟೈತೆ ನಮ್ಗೆ. ಎಲ್ಲ ಹೊತ್ಕೊಂಡು ಹೋಗ್ಬಿಟ್ರ ಆಗಲಿ. ಅಕ್ಕಿ ಹೊತ್ಕೊಂಡು ಹೋಗ್ಯಾರ, ಏನೇನೋ ಹೊತ್ಕೊಂಡು ಹೋಗ್ಯಾರ. ಇಲ್ಲಿ ಅದಾರ ನೋಡ್ರಿ, ಈಗ ನಿಮ್ಗೆ ಕಾಣಿಸ್ತಾರನೇ ನಂಗೆ. 30 ವರ್ಷದ ಜೀವನದಲ್ಲಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಕಂಡಪಟ್ಟಿ ಮಂದಿ ಅದಾರ ಇವ್ರು. ಏನೇನಂದ್ರೆ ಒಂದು 100-200 ಜನ ಅದಾರ ಇವ್ರು. ಇಷ್ಟಕ್ಕೊಂದು ಜನ ಅದಾರ. ಈಗೆಲ್ಲ ಇವನು ಹಾಸಿಗೆ ಮಡ್ಸ್ಕೊಂತೀವಿ. ಹಾಸಿಗೆ ಮಡ್ಸ್ಕೊಂಡು ಈ ಕಡೆ ಇಲ್ಲಿ ಬಗಲಾಗ ಹೊಳೆ ಐತಿ. ಹೊಳೆಗೆ ಹೋಗಿ ಒಂದು ಸ್ವಲ್ಪ ಎಲ್ಲರೂ ಮುಖ ಇಕ್ಕ ತಕ್ಕಂದು ಎಲ್ಲ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀವಿ ಹೋಗಿ. ದೋಸ್ತರ ಎಲ್ಲ ಪ್ಯಾಕಪ್ ಮಾಡಿವಿ. ಈಗ ಇನ್ನೇನು ಹೊರಡೋದು. ಇಲ್ಲಿ ಇದೇನ್ಗ ಈ ರೀತಿ ಎಲ್ಲಗ ಇವು ಕಸ ಬಿದ್ದಾವ ನೋಡು, ಎಲ್ಲ ಆರಿಸ್ರು. ಪ್ಲಾಸ್ಟಿಕ್ ಮಾತ್ರ ಯಾವುದು ಬಿಡಬೇಡ್ರಿ ಇಲ್ಲೆಲ್ಲ ಸಿಕ್ಕಾಪಟ್ಟೆ. ಯಾಕಂದ್ರೆ ಇದು ಪ್ಲಾಸ್ಟಿಕ್ ಮಾತ್ರ ಪ್ಲೀಸ್ ದಯಮಾಡಿ ಯಾರು ಬಂದವ್ರು ಬಿಸಾಕ್ಬೇಡ್ರಿ. ನಾವು ಜವಾಬ್ದಾರಿ ಇದು, ನಾವು ತಗೊಂಡು ಹೋಗ್ಬೇಕು. ಭಾಳಷ್ಟು ಎಲ್ಲ ಇಲ್ಲಿ ಕಸ ಬಿಸಾಕ್ತಾರೆ. ನಮ್ಮ ವಾತಾವರಣ ನಮ್ಮ ಕಡೆಯನ್ನು ನಾವು ನೀಟ್ ಇಟ್ಕೊಂಡು ನಾವು ಕಲ್ತ್ಕೊಂತಂದ್ರೆ ಪ್ರವಾಸಿಗರು ಎಲ್ಲರೂ ಬರೋಕ್ಕೆ ಇಷ್ಟಪಡ್ತಾರೆ. ಹಂಗಾಗಿ ಪ್ಲೀಸ್ ಎಲ್ಲರಿಗೆ ಹೇಳ. ಸ್ನೇಹಿತರೆ, ಇಲ್ಲೇನು ನೋಡ್ತಿದ್ದೀರಲ್ಲ ನೀವೀಗ, ಇದು ಮೇನು ಜಲದುರ್ಗಲ್ಲಿ ಎಲ್ಲರೂ ಬಂದು ವಾಹನ ನಿಲ್ಲಿಸೋವಂಥದ್ದು ಎಲ್ಲ ಲೊಕೇಶನ್ನು ಇದೆ. ಇದು ನಮ್ಮ ಟೀಮು ಎಲ್ಲ ಈಗ ಆಲ್ಮೋಸ್ಟ್ ಅಲ್ಲಿ ಕೆಳಗಡೆ ಹೋಗ್ಬಿಟ್ಟಿದ್ದಾರೆ. ಇದೇನಪ್ಪ ಅಂತಂದರೆ ಈ ಕಿಲೆಯಿಂದನೇ ನಾವು ಈ ರೀತಿ ಬಂದಿದ್ದೀವಿ ಜಲದುರ್ಗಕ್ಕೆ. ಇಲ್ಲಿಂದ ನಾವು ನದಿಗೆ ಹೋಗ್ಬೇಕಂದ್ರೆ ಕೆಳಗಡೆ ಹೋಗ್ಬೇಕಾಗತ್ತೆ. ಕೆಳಗಡೆ ಯಾವುದೇ ಬೈಕು ಅಥವಾ ಕಾರು ಏನೂ ಹೋಗಲ್ಲ, ಬೈ ವಾಕ್ನೇ ಹೋಗ್ಬೇಕಾಗತ್ತೆ. ನನ್ನ 2 ಕಾಲುಗಳು ಕೈ ಕೊಟ್ಟು 2 ವರ್ಷ ಆಯ್ತು, ಎದ್ದು ಓಡಾಡೋಕ್ಕಾಗ್ತಿಲ್ಲ. ಬೆಳಗ್ಗೆ ಎದ್ದು ಇವತ್ತು ಟೀ ಮಾಡ್ಕೋಬೇಕು, ಅಲ್ಲಿ ಹೋಗಿ ಮ್ಯಾಗಿ ಮಾಡ್ಕೊಂಡು ಉಣ್ಬೇಕು ಅನ್ನೋ ಸಲಗೆ ಎಲ್ಲರೂ ಈಗ ಕೆಳಗೆ ಹೊಂಟೀವಿ. ಅಲ್ಲಿ ಕೆಳಗೆ ಹೋದ್ಮೇಲೆ ನಿಮಗೆ ನದಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ತೀನಿ ಬರ್ರಿ. ಸ್ನೇಹಿತರೆ, ನಾನು ನಿಮ್ಗೇನು ಕೆಳಗಡೆ ಹೋದ್ಮೇಲೆ ನದಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಇದೇ ಕೃಷ್ಣ ನದಿ. ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಮನಮೋಹಕ ಆಗಿರುತ್ತೆ. ಸ್ನೇಹಿತರೆ, ನೀವು ಆ ಸೈಡ್ ಕೂಡ ನೋಡ್ತಿದ್ರು ನೋಡು, ನಿಮ್ಗೆ ಆ ಸೈಡ್ ಕೂಡ ಈ ಸೈನಿಕರು ಕಾವಲು ಕಾಯ್ತಕ್ಕಂಥ ವಾಚ್ ಟವರ್ಸ್ ಕೂಡ ನೀವು ನೋಡ್ಬೋದು. ಅಲ್ಲೇನು ಕಾಣಿಸ್ತಿದೆಯಲ್ಲ ಅದೇ ವಾಚ್ ಟವರು. ಮತ್ತು ಈ ಕಡೆ ಕೂಡ ಇನ್ನೊಂದಿದೆ.
ಇಲ್ಲಿ ಮೇಲ್ಗಡೆ ಎಲ್ಲಾಗ ಇನ್ನೊಂದು ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿ ಅಷ್ಟು ಝೂಮ್ ಆಗ್ತಾ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅದು ಕೂಡ ಒಂದು ವಾಚ್ ಟವರೇ. ಅಂದರೆ ಸೈನಿಕರು ಅಲ್ಲಿ ನಿಂತ್ಕೊಂಡು ಎಲ್ಲ ಸುತ್ತ ಕಾವಲನ್ನು ಕಾಯ್ತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದಾಗಿತ್ತು. ದೋಸ್ತರ ನಮ್ಮ ಮಂದಿ ಆಗಲಿ ಒಳಗಿಳಿದು ಬಿಟ್ಟವ ಹುಲಿಗಳು ಜಳಕಕ್ಕೆ. ಫ್ರೆಂಡ್ಸ್ ಇವಾಗ ಟೀ ಮಾಡ್ಕೊಳಕತ್ತೀವಿ. ಸಿಕ್ಕಾಪಟ್ಟೆ ಹಸು ಆಗ್ಬಿಟ್ಟದ. ಮ್ಯಾಗಿ ಮಾಡ್ಕೊಂಡು ಪುರ್ಸೊತ್ತಿಲ್ಲ. ನಿನ್ನೆ ಎಮರ್ಜೆನ್ಸಿ ಒಂದು ಬಿಸ್ಕೆಟ್ ತಂದಿದ್ದೆ, ಅದನ್ನೇ ಮೇಯಕತ್ತೀವಿ. ಹಾಲು ಹಾಕಕತ್ತೀನಿ. ಗೋಸ್ಟ್ ಹಾಕ್ಬೇಕಂತೇಳಿ. ಹೌದಾ? ಅಷ್ಟು ಮನಿ ತಗೊಂಡೋಗ್ಬೇಕಂತ ಮಾಡಿದ್ದೆ ನನಗೆ. ಅದೇ ಗೊತ್ತಿತ್ತು. ಆ ಬಿಸ್ಕೆಟ್ ಒಯ್ದು ಒಂದು ಮನೆ ಒಯ್ಯ ಮೇಳಪ್ಪ. ಐತೆ ಮ್ಯಾಗಿ ಪ್ರಿಪ್ರೇಷನ್ ಮಾಡಕತ್ತೀವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮ್ಯಾಗಿ ಮಾಡ್ಕೊಂಡು ಉಂಡ ಮೇಲೆ ಟೀ ಕುಡಿಬೇಕನ್ನೋದಿತ್ತು. ಒಟ್ಟು ಭಾಳ ಹಸುವಾಗಿತ್ತು. ಅದ್ರ ಸಲಗೆ ಫಸ್ಟ್ ಸ್ವಲ್ಪ ರಿಲ್ಯಾಕ್ಸ್ ಆಗಮ್ಮ ಅಂತಂತ ಫ್ರೆಂಡ್ಸ್ ನಮ್ಮ ಕಾಯಿಪಲ್ಯ ಕೊಯ್ದು ಪ್ಲೇಟಿಗೆ ಇಟ್ಟಿದ್ವಿ. ಇಲ್ಲಿ ಅದ ನೋಡ್ರಿ ಈತನೇ ಬಾಸ್. ನಮ್ಮದೆಲ್ಲ ಬಕ್ಪರ್ಲೆ ಒಗ್ದೋದತ್ತ. ವಾಶ್ ಮಾಡ್ಕೊಂಬರ್ತೀವಿ ರೀ. ನಮ್ಮ ಹತ್ರ ಈಗ ಮತ್ತೆ ಬೇರೆ ಎಕ್ಸ್ಟ್ರಾನಿಲ್ಲ ಏನಿಲ್ಲ. ನಮ್ಮ ಪುಣ್ಯಕ್ಕೆ ಹೆಂಗನ ನಮ್ಮ ಬ್ರದರ್ ಇನ್ನೊಂದು ಟೊಮಾಟೊ ಒಂದು ಎಕ್ಸ್ಟ್ರಾ ಉಳಿಸ್ಯಾನ. ಇನ್ನು ಹಸಿಮೆಣ್ಸಿಕಾಯಿ ಅದಾವ, ಕ್ಯಾಪ್ಸಿಕಮನ್ ಐತಿ. ಓಕೆ ಪರವಾಗಿಲ್ಲ, ವಿ ಕ್ಯಾನ್ ಮ್ಯಾನೇಜ್. ಅಷ್ಟು ವೇಸ್ಟ್ ಆಯ್ತಲ್ಲ ಐತಲ್ಲ, ಅದೆಲ್ಲ ಪೂರ ಮಣ್ಣಾಗೈತಿ. ಅದಕ್ಕೋಸ್ಕರ ವಾವ್ ಹಟ್ ಬಟ್ ಬಿಡು. ನಿನಗೆ ಗಾಬರಿ ಆಗ್ತ. 1 ಕಿಲೋ 15 ನಿಮಿಷ ಐತೆ.